ಕೈ ನಮೋ ಅದತ್ರಿ ಭಗಮ್ಮ ಎಲ್ಲಾರನ್ನು ಕಾಪಾಡುವ. ಮೊದಲ ನನ್ನ ಮಗಳಿಗೆ ಒಂದು ಬುದ್ಧಿ ಹಾಕ. ಈ ಹುಡುಗಿ ಇಲ್ಲೇ ಕೂತಿತ್ತು, ಎಲ್ಲಿ ಎದ್ದು ಹೋತು ಒಂದು ಗೊತ್ತಾಗಂಗಿಲ್ಲ ನೋಡು. ಈ ಹುಡುಗಿಗೆ ಹೇಳಿ ಹೇಳಿ ಸಾಕಾಗೈತಿ. ಅಲ್ಲ ಮನ್ಯಾಂತರ ಕೆಲಸ ಮಾಡವ, ಒಂದಿಟ್ಟು ಕಸಮುಸ್ರಿ ಮಾಡಂದ್ರ ಹೋಗಿ ಮೊಬೈಲ್ ಹಿಡ್ಕೊತ ಕೂತು ಅಂದ್ರ ಯಾವ್ದು ಒಟ್ಟು ವಿಚಾರ ಆಗಂಗಿಲ್ಲ. ಹೊರಗೆ ಹೋಗಿ ದುಡ್ಕೊಂಡ್ ಬರ್ತಕ ಒಲಿ ಹೊತ್ತಂಗಿಲ್ಲ. ಈಕಿಗೆ ಹೆಟ್ಟರಿ ಹೇಳ್ಬೇಕತ್ತನ್ನ. ಸುಸ್ಮಿತಾ, ಏ ಸುಸ್ಮಿತಾ, ಸುಸ್ಮಿತಾ, ಏನ್ ಹುಡುಗಿ ಅಂತೇನು ಮೊಬೈಲ್ ನೋಡ್ಕೊತ ಕೂತ ಅಂದ್ರ ಯಾವ್ದು ಕಬ್ರಿ ಇರಂಗಿಲ್ಲ. ಒಂದ್ ಸಣ್ಣ ಒದ್ರಾಕತ್ತೀನಿ, ಎಲ್ಲೈತಿ ಧ್ಯಾನ? ಅಲ್ಲ ನಾನು ಎದಕ್ ಓದಿರ್ತೀನಿ? ಹರ್ಯಾಂದ ಒಟ ಒಟ ಪಿಟಿ ಪಿಟಿ ಒದ್ರದಲ್ಲ ಮುಂಜಾನೆ ಸಂಚಾನ ಒದ್ರದ ಅಲ್ಲ ನನಗೆ ಏನ್ ಮಾಡಂತೀನಿ ನೀನು? ಹಾ ಮುಂಜಾನೆ ಹಿಡ್ದ ಸಂಚಂತ ನನ್ ಕೆಲಸ ಇರಂಗಿಲ್ಲ ನೋಡ್, ತಲೆ ಕೆಟ್ಟೈತಂದ. ಅಲ್ಲ ಮನಿ ದಗದಾರ ಮಾಡ್ಕೋದ್ ಗೊತ್ತಾಗಂಗಿಲ್ಲ. ಮನಿ ದಗದ ಮಾಡ್ಕೊಂಡ ಹೊಲದ ಕೆಲ್ಸಕ್ ಹೋಗ್ಬೇಕ. ಈಗ ನನಗ್ ಏನ್ ಮಾಡಂದಿ? ಏನ್ ಮಾಡಂದಿ? ಏನ್ ಮಾಡುದ್ ಗೊತ್ತಾಗಲ್ಲ ನಿನಗ? ಏನ್ ಮಾಡ್ಬೇಕ? ಮನೇನ್ ಕೆಲ್ಸ ಮಾಡ್ಯಾಳ. ಅಲ್ಲ ಹುಚ್ಚಿ, ಈಗ ನೋಡ 4-5 ದಿವ್ಸ ದುಡ್ದ ಬಿಟ್ಟದಿವ್ ಅಲ್ಲೇ. ಇನ್ನೊಂದ್ ದಿವ್ಸ ಹೋದ್ರ ಪಗಾರ ಕೊಡಂಗಿಲ್ಲ. ಪಗಾರ ಕೊಡದಿದ್ರ ಒಲಿ ಹೊತ್ತಂಗಿಲ್ಲ. ಅದರ ಖಬರ್ ಐತೆನ ನಮ್ಮವ್ವ ಯಾರ ಸಂಬಂಧ ದುಡಿತಾಳೋ ಎದಕ್ ಮಾಡ್ತಾಳೋ ಅನ್ನೋದು. ನಾ ಏನ್ ಹೇಳಾಕತ್ತೇನೆ ನಿನಗ? ನಾ ಬರ್ಗುಡ್ದ ಕೆಲ್ಸ ಮಾಡ್ಕೋತ ಹೇಳ್ಕತ್ತೀನಿ. ಆಯ್ತಲ್ವ ಮಾಡ್ತೀವ. ಅಲ್ಲ ಸಾಲಿ ಯಾಕೆ ಕಲಿಸ್ಬೇಕು ನನಗ? ನೀನ್ ಕೆಲ್ಸಾನ ಮಾಡಕ್ ಹಚ್ಬೇಕಲ್ಲ ಮನ್ಯಾಂದ. ನಾ ಯಾಕೆ ಸಾಲಿಗೆ ಹೋಗಿದ್ನಿ? ದೊಡ್ಡ ಮಹಾರಾಣಿ ಆಕಿ ಅಲ್ವಾ? ನಾನ್ ಕೆಲ್ಸ ಮಾಡಂತ ಅನ್ನಕತ್ತದಿ. ನಾನ್ ಯಾಕೆ ಸಾಲಿ ಕಲಿಸ್ಬೇಕ್? ನೀನ ಮನ್ಯಾಗ ಕೆಲ್ಸ ಮಾಡಕ್ ಹಚ್ಬೇಕಲ್ಲ ನೀನ್ ನನಗ. ಅಲ್ಲ ಸಾಲಿ ಕಲ್ತಾವ್ರೆಲ್ಲ ಕೆಲ್ಸ ಮಾಡಂಗಿಲ್ಲನ? ನೋಡಟ ಆ ಬಾಜು ಮನೆ ಚಂದ್ರೋನ್ ಮಗಳ್ ನೋಡು ಒಂದಿಟ್ಟಕ. ಆಕಿ ನಿನ್ನಂಗ ಸಾಲಿ ಕಲ್ತಾಳ. ಗುಣ ಎಷ್ಟ್ ಚಂದ ಐತಿ. ಮನ್ಯಾಗ ಎಲ್ಲಾ ಕೆಲ್ಸ ಮಾಡ್ತಾಳ. ಎಲ್ಲಾ ಕೆಲ್ಸ ಮಾಡಿ ಕಾಲೇಜ್ ಹೋಗ್ತಾಳ. ಆಕಿದ್ರೊಳಗಿನ ಒಂದ್ ಈಟರ ಒಂದ್ ಗುಣ ಹೋತದೇನ ಆಕಿದ? ಯವ್ವ ಆಕಿದು ನಿಮ್ ಅಣ್ಣಿ ಸುದ್ದಿ ಹೇಳಕೈತಿ. ಏನ್ ಕೆಲ್ಸ ಮಾಡ್ಯಾಳ ಗೊತ್ತೈತೇನ? ಆಕೆ ಏನ್ ಮಾಡ್ಯಾಳು? ಒಬ್ಬನ್ ತಗೊಂಡ ಓಡ್ ಹೋಗ್ಯಾಳ. ನಾನು ಮಾಡಿ ಓಡ್ ಹೋಗ್ಲಿ ಅವ್ನ್ ಜೋಡಾರ. ಏನ ಯಾವನ್ ಜೋಡಿ ಓಡ್ ಹೋಗ್ಯಾಳ? ಮತ್ತ ಏನ್ ಹೇಳಾಕತಿ? ಕರೇನ ಯವ್ವ ಒಬ್ಬನ್ ಜೋಡಿ ಓಡ್ ಹೋಗ್ಯಾಳ. ಅವ್ವ ಎಷ್ಟು ಚಲೋ ಇತ್ತ ಯವ್ವ ಹುಡುಗಿ. ಅದಕ್ಕೇನ್ ಬಾಡಿ ಆತ ಅಂತದ್ ಏನ್ ಬತ್ತ? ಮತ್ತ ಆಕಿ ನೋಡ್ ನನಗೂ ಕಲ್ಕೊ ಅಂತಿಲ್ಲ. ಕಲ್ಕೊಲ್ಲ ನಾನು ಅಂತದ್ ಕಲ್ಕೊ ಅಂದಿಲ್ಲ ನಿನಗ? ಮನ್ಯಾಗ ಕೆಲ್ಸ ಕಲ್ಕೊ ಅಂದ್ ನಿನಗ. ಅಲ್ಲ ಯವ್ವ ನನ್ ಕೆಲ್ಸ ಮಾಡಕ್ ಇಟ್ಕೊಂಡ್ ಕೂತೇನಿ ಈ ಮನ್ಯಾಗ. ಮತ್ ಏನ್ ಮಾಡ್ಬೇಕತಿ? ಏನ್ ಮಾಡ್ಬೇಕತಿ? ಅಲ್ಲ ನಾನು ಅರ್ಗಿ ಗೆಳತಾರಲ್ಲ 2-3 ಹಡ್ದಾರ. ನಾನು ಮದ್ವಿ ಮಾಡಿ ಕೊಡುದ್ಲ. ನಾನು ನನ್ ಗಂಡ ಮನಿಗ್ ಹೋಗ್ತೀನಲ್ಲ. ಮನಿ ಉದ್ದಾರ ಮಾಡ್ತಿ. ಅಲ್ಲ ಹಿಂಗ್ ಮಾಡಿದ್ರ ಅವ್ ಕಟ್ಕೊಂಡ್ ನಾವ್ ಇಟ್ಕೋತಾನ ನಿನ್ನ? ಒದ್ ಹೊರಗ್ ಹಾಕ್ತಾನ. ಇಲ್ಲಿ ಹಿಂಗ್ ಕುಂಡ್ರತಿ ಮೊಬೈಲ್ ನೋಡ್ಕೋತ ಅಲ್ಲಿ ಕೂತ್ರ ಅತ್ತಿ ಮಾವ ಬಿಡ್ತಾರನ? ಯವ್ವ ನನಗ ಅತ್ತಿ ಮಾವ ಇರಬಾರ್ದು, ಗಂಡ ಒಬ್ಬ ಇರ್ಬೇಕು. ಮನಗಂಡ ಶ್ರೀಮಂತ ಇರ್ಬೇಕ. ಬಡೋದು ಪಾಠ ನಾ ಮದ್ವಿನ ಆಗಂಗಿಲ್ಲ. ಅಂದ್ರ ನೀ ದೊಡ್ಡ ಶ್ರೀಮಂತ ನೌಕರಿದಾವ್ ಮದ್ವಿ ಆಗಕ್ಕೆ. ಮತ್ತ ಅಲ್ಲ ತಂಗಿ, ಮದ್ವಿ ಮಾಡಿಸ್ತಾರಲ್ಲ ಬ್ರೋಕರ್ಗಳು, ಅವಂಗ ಹೇಳಿದ್ನಿ ಒಂದ್ ಒಳ್ಳೆ ವರ ನೋಡ್ಕೊಂಡ ಹೇಳಪ್ಪ ನನಗಂತ ಹೇಳಿ. ಚಲೋ ಒಂದ್ ನೌಕರಿದಾವನ ನನ್ನ ಮಗಳದಾಳು, ಸಾಲಿ ಬಾಳ ಕಲ್ತಾಳ ಅಂತ ಹೇಳೀನಿ. ಬರ್ತನ್ರಿ ಯಾಕಾರ ನೋಡ್ಕೊಂಡ್ ಕರ್ಕೊಂಡ್ ಬರ್ತನ ಅಂತ ಹೇಳ್ಯಾನ. ಮತ್ ಇನ್ನ ಬಂದೇ ಇಲ್ಲ. ಯವ್ವ ಮೊದಲ ನನ್ ಮದ್ವಿ ಮಾಡ್ಬಿಡು. ನೌಕರಿ ನಾವ್ ಕೊಟ್ಟ ಮದ್ವಿ ಮಾಡೋ. ನಾ ಕಮ್ಮಗ ಆರಾಮ್ ಗಂಡ ಮನ್ಯಾಗ ಇರ್ತ ನೋಡುವ. ಇದೊಂದ್ ಪುಣ್ಯ ಆಯ್ತು ನೋಡುವ. ಆಯ್ತವ ಮೊದಲ ನೀನ್ ಮದ್ವಿ ಮಾಡ್ತನ. ನನ್ ಮದ್ವಿ ಮಾಡ ನಾ ಒಳಗ್ ಹೋಗಿ ಕೆಲ್ಸ ಮಾಡವಲ್ಲಿ. ಮಾಡ್ಯಾವ ಶಾನ್ಯಾಕತ್ ಹೋಗ್ಯಾವ. ನಾನು ಕೆಲ್ಸಕ್ ಹೋಗಿ ಬರ್ತೇನೆ ನಡಿ. ದೋಸ್ತ ಹೆಣ್ ನೋಡಕ್ ಹೋತನಂತಿ. ಎಂದಿಂದ ಹೆಣ್ ನೋಡಕತ್ತಿದಿ? ಇನ್ನೋ ಒಂದ್ ಹೆಣ್ ಸಿಕ್ಕಿಲ್ಲ. ಒಬ್ಬ ಹೋದ್ರ ಹೆಂಗ ಒಂದ್ 2 ಮಂದಿ ಪಂಚರ್ನ ಹಿರಿಯರ್ನ ಕರ್ಕೊಂಡ್ ಹೋಗ್ಬೇಕು ಹೆಣ್ ನೋಡಕ್. ಏನ್ ಹೇಳು ದೋಸ್ತ, ನನ್ನ ಐಸಿರಿ 10 ಹೆಣ್ಣು ನೋಡಿರ್ಬೇಕು. ನಾ 1 ಅಲ್ಲ 2 ಅಲ್ಲ 10 ಹಳ್ಳಿ ತಿರುಗಾಡಿರ್ಬೇಕು. ಮೊದಲು ಹೋದಾಗ 15 ಮಂದಿನ ಓದಿನಿ. 2ನೇ ಸಲಕ್ 10 ಮಂದಿ ಬಂದ್ರು. ಬ್ಯಾಸರ್ಸಿ ಯಾರು ಇಲ್ಲ. ಅವ್ನ್ ಡಾಕ್ಟರ್ ದುಂಡಾಪ ಒಬ್ಬ ಹೇಳಿದ್ನಿ ಬರ್ತಾನ ಅಂದಿದ್ದ. ಮತ್ ಆಮೇಲೆ ಬರ್ತಾನ ಅವ್ನ ಹಾದಿ ಕಾದ ಹಂಗ ಹೊಂಟಿದ್ನಿ. ಅಷ್ಟೊತ್ತಿಗೆ ನೀ ಬಂದ್ ಓದಿಸ್ ದೇವ್ರ ಬಂದಂಗ ಬಾಳ ಚಲೋ ಆತ. ಯಾವಾಗ ಬರ್ತಾನು ಇಲ್ಲೋ ಒಂದು ಗೊತ್ತಾಗುತ್ತೆ ನನಗ್. ಬರ್ತಾನ ಅಂತ ಹೇಳಿ ನೋಡ್ ಹಾದ್ಯಾಗ ಸಿಕ್ಕಂದ್ರ ಕರ್ಕೊಂಡ್ ಯಾರ ದೋಸ್ತ ಆ ಡಾಕ್ಟರ್ ದುಂಡು ಅವ್ ಬಂದ. ನೀನ್ ಹೆಣ್ ನೋಡಕ್ ಹೋದಿ, ನಿನಗೆ ಹೆಣ್ ಗಟ್ಟಿ ಆಯ್ತು ನಡಿ. ಅವ್ ಬರಂಗಿಲ್ಲ, ಅದೇನ್ ಆಗಂಗಿಲ್ಲ. ದೋಸ್ತ ನೆನ್ಸೋಟಿಗೆ ಬಂದ ಬಿಟ್ಟು ನಾವು ಡಾಕ್ಟರ್ ದುಂಡಪ್ಪ. ಏ ದೋಸ್ತ ನಡಿ ಹೋಗು ನಡಿ. ಬಾಳ ಹೇಳಾಗಿತ್ ಮತ್ತೆ ದೋಸ್ತ. ಈಗ ನಾವು ಕರೆದ್ರಿ ಬರಕ್ ಟೈಮ್ ಅಲ್ಲಿ ಎಮ್ಮೆ ಸುದೈತಿ ಒದರಾತನ ಮಾಲಕ್ಕಿಲ್ಲ ಹೋಗ್ಲಿಕ್ಕೆ ಮೆಟ್ಟ ತಗೋತಾನ. ಹೆಣ್ ನೋಡಕ್ ಬರ್ತಾನೆ ಹೇಳಿನ ಕರೆ ಎಮ್ಮೆ ಸುದ ಅರ್ಜೆಂಟ್ ಗೊತ್ತಾದೇನ ಗೊತ್ತಾಕೈತಿ. ಎಮ್ಮೆ ಸುದ ಬರ್ರಿ. ತೋ ಇವ್ನ್ ನಂಬ್ಕೊಂಡಿ. ಇವ್ ಡಾಕ್ಟ್ರ, ಇವ್ ನಿನಗ್ ಹೆಣ್ ತೋರ್ಸು ಡಾಕ್ಟ್ರ. ಇವ ಎಮ್ಮಿ ಎಸು ಡಾಕ್ಟರ್. ಎಮ್ಮಿ ಮಾಸ್ ಬಿದ್ದಿಲ್ಲ ನೋಡು ಡಾಕ್ಟ್ರ. ಬೆಳಗ್ಗೆ ಅಂದ ಇವ್ ತಿಂಡಿ ತಿನ್ನೋದೇ ಕೂತಾನ. ನೀ ಬರ್ತಿದ್ದ ಆತ್ಮೀಯ ದೋಸ್ತರು ನಾವು. ಹೋಗಿ ಬರ್ರಿ ನೀವು. ಚಲೋ ಗಂಟೆ ಬಿದ್ದಳಪ್ಪ, ಬರ್ರಿ ಹೋಗುನು. ಅಲ್ರಿ ಬ್ರೋಕರ್ ಸಾಹೇಬ್ರ, ಅವ್ರ ಮನಿ ಇಲ್ಲೇ ಐತಿ ನಾ ಎಂದು ದುಬೈದಾಗ ನಡ್ದ ಮಗ ಅಲ್ಲ.
ಅಲ್ಲಿಂದ 2 ಕಿಲೋಮೀಟರ್ ಆತ್ ನಡ್ಸಾಕತ್ತಿದಾರೆ. ಎಲ್ಲಿ ಐತಿ 2 ಕಿಲೋಮೀಟರ್ ಬಂದೇವಿ ಈಗ ನಾವು. ಇಲ್ಲೇ ಎಲ್ಲೈತಿ ಮನಿ ಅನ್ನತ್ರಿ ಸಾಹೇಬ್ರ? ಇದ ಮನಿ ರೀ. ಈ ಮನೆಯ ಇದ ಮನಿ. ಈ ಮನ್ಯಾಗಿಂದ ನಮ್ಮ ದೋಸ್ತಿಗೆ ಹೆಣ ತೆಗದ್ರಿ. ಅಲ್ರಿ ಇದ ಹರಕ್ ಚಪ್ರ ನೋಡ್ರಿ, ಇದ ಹಳ್ಳಿಗಾರದಾಗಿಂದ ಮನಿ ನೋಡ್ರಿ. ಇಂತ ಮನ್ಯಾಗಿಂದ ನನ್ನ ದೋಸ್ತಗ ಹೆಣ್ ನೋಡತ್ತಾರೆ. ಅಲ್ಲಪ್ಪ ಸಾಹೇಬ್ರ, ಈ ಮನ್ಯಾಗ ಹೆಣ್ಣು ನೋಡಕತ್ತಿದಿ, ನಿನಗೆ ಹೆಣ್ಣಪ್ಪನ ಎಲ್ಲಿ ಸಿಗ್ಲಿಲ್ಲ ಬೇರೆ ಕಡೆ ಕಂಡಿದೇನಿಲ್ಲ? ಏನ್ ಹೇಳು ಮಾರಾಯ, ಮದ್ವಿಗ್ ಹೆಣ್ ನೋಡಿ ಬ್ಯಾಸತ್ ಹೋಗಿನ. ಹೆಂಗರಿ ಇರುವಾತ ಬಿಡವ್ ನೋಡ್, ಅದ್ ಹೆಂಗರಿ ಇರ್ಲದ ಹೆಣ್ಣಿನ ಆಕಾರದ್ ಇದ್ರ ಸಾಕ. ಓಕೆ, ಇವ್ರಿಗೆ ಅಂದ್ರ ಸಾಕ ಹೋಗಾಕ್ ತಯಾರನ. ಶಬಾಷ್, ಇವಂಗ ಕಮಿಷನ್ ಬೇಕು, ನಿನಗ್ ಕಾನ್ಯ ಬೇಕು. ನಾವ್ರಿ ಬ್ರೋಕರ್ ಹನುಮಂತಪ್ಪ ಅಂದಾನ ಕೇಳಿಲ್ಲ. ಗಂಗಾ ಅಕ್ಕ ಮನ್ಯಾಗಿಲ್ಲನು? ಅವ್ರ ಕೆಲ್ಸಕ್ ಹೋಗ್ಯಾರ್ರಿ. ನಿನಗ ಹೊರ ನೋಡ್ಕೊಂಡ್ ಬಾ ಅಂತ ಹೇಳಿದ್ರ ಅಕ್ಕ. ಅವ್ರಿಗೆ ಹೇಳಿದ್ನ ಇವತ್ ಬರ್ತಾನೆ ಹೊರ ಕರ್ಕೊಂಡ್ ಬಾ ಅಂತ ಹೇಳಿ. ಅವ್ರ ಕೆಲ್ಸಕ್ ಹೋಗ್ಯಾರವಲ್ಲ. ಅವ್ರ ಕೆಲ್ಸಕ್ ಹೋಗ್ಯಾರ್ರಿ. ಯಾರನ್ನಾರ ಕಟ್ ಕಳಿಸ್ತೇನ ಕರ್ಕೊಂಡ್ ಬರಾಕ? ಈಗ ಕೊಟ್ಟು ಕಳಿಸ್ತೇನೆ, ಕುಂದ್ರ ಬರ್ರಿ, ನಾವ್ ಅದ್ರ ಕಳಿಸ್ತೇನೆ. ಆಯ್ತು, ಇಲ್ಲೇ ಕುಂಡ್ತೇವ ನಾವು. ಇಲ್ಲೇ ಬರ್ರಿ. ನಿಮ್ ಮನ್ಯಾಗ ಪೌಂಡರ್ ಬಂದಾರ. ನಿಮ್ ಮನೆ ಪೌಂಡರ್ ಬಂದಾರ. ಬಾಳನ್ ಬಂದಾರನ? ಬಂದಾರ. ಹೌದಾ? ಅಲ್ಲೋ, ಅವ್ರು ನನ್ನ ಮಗಳನ್ನ ಮದುವೆ ಹಾಕ್ ಬಂದಾರ. ನಿಮ್ ಮಗಳನ್ನ ನಾನ ಮಾಡ್ಕೋತ ಒಟ್ಟ ಬಿಡೋದು. ನನ್ನ ಮಗಳನ್ನೇ ಮದುವೆ ಹಾಕಿ ಅಲ್ಲ, ನೀ ಹಂಗೆ ಹಾಕಿದ ಒಂದ್ ಚಡ್ಡಿ ಹಾಕಿದ ಗೊತ್ತಾಗಂಗಿಲ್ಲ. ಹಂಗ್ಯಾಗ ಏಕ ಮುಚ್ಕೊಂಡಿದ್ದೀನಿ ನನ್ನ ಮಗಳು. ಹುರ್ಸಾಲೆ ನೋಡಿ ನೋಡಿ ನೋಡಿ. ಏನ್ ಹೇಳಿ ಓಡ್ ಹೋಗ್ತೇನೋ. ಈಗ ಬಂದ್ರಿ? ಈಗ ಬಂದಿವಕ್ಕ. ಏನ್ ದಗದಕ್ ಹೋಗಿದ್ಯಾಕ? ನಾ ದಗದಕ್ ಹೋಗಿನಿಯಪ್ಪ. ಬಳತತ್ ಬಂದ? ಬಂದ್ ಈಗ ಕೂತೀವಿ, ಬರ್ರಿ ನೀವು. ಆಯ್ತಾಯ್ತು. ಅಲ್ಪ ನಾ ಹೊರ ತಗೊಂಡ್ ಬಾ ಅಂತೇಳಿನಿ. ಕರ್ಕೊಂಡ್ ಬಂದಿಯಾ? ಹೊರ ಕರ್ಕೊಂಡ್ ಬಂದನ ಯವ್ವ. ಕರ್ಕೊಂಡ್ ಬಂದ ನಿನ್ ಕರ್ಯಾಕ್ ಕಳ್ತೀನಿ ನೋಡ್ ನಾನು. ಏ ತಂಗಿ ಸುಸ್ಮಿತಾ, ಬಾರೇ ಯವ್ವ, ಬಾ ಕುಂದ್ರ ಬಾಯ್. ಈಕೇರಿ ನನ್ ಮಗಳು. ಹೊರ ಯಾವ್ದಪ್ಪ? ಹೊರ ಇಲ್ಲಿ ಅದ ನೋಡ್ರಿ. ನಾನರಿ ನೀವ್ರೆ? ಇವ ನೋಡ್ರಿ ಹೊರ. ತಂಗಿ ಅವ್ರ ನೋಡ್ರಿ ಹೊರ. ಯವ್ವ ಅವ್ರ ಏನ್ ಹೋಗ್ಯಾರ ಅಂತ ಕೇಳ. ಅಲ್ಲ ತಮ್ಮ, ಸಾಲಿ ಎಟ್ ಕಲ್ತಾ ಇದಿ? 10ನೇ ಆಗೈತ್ರಲ್ಲ. 10ನೇ ಆಗೈತಿ? ಹ್ಞೂನ್ರಿ. ಹೆಚ್ಚು ಕಲಿಬೇಕಂದ್ರ ನಮ್ಮ ಅಪ್ಪ ಬ್ಯಾಡ ಅಂದ್ರಿ. ಹೊಲ್ದಾಗ ಕೆಲಸ ಮಾಡಕ್ ಯಾರಿಲ್ಲ, ನಮಗೇನ್ ಕಮ್ಮಿ ಆಗೈತಿ. ನಮ್ಮಲ್ಲೇ 10-20 ಆಳ ದುಡಿತಾವು. ಆಳುಗಳ ಮ್ಯಾಗ ನೀ ದುಡ್ಕೋತಿರು ಮತ್ತ ಸಾಲಿ ಹೋಗ್ಬೇಡ ಅಂದ, ಅಲ್ಲಿಗೆ ಬಿಟ್ಟಿನ್ರಿ ನಾ. ತಂಗಿ 10ನೇ ಕಲ್ತಾನ? ಯವ್ವ ನಾ ಸಾಲಿ ಕಲ್ಸೊಳಗಿಂದ ಅರ್ಧನೂ ಕಲ್ಸಿಲ್ಲ. ಹೋಗಿ ಅಂತವ್ ಮದ್ವಿ ಮಾಡಿ ಕೊಡ್ತೀನಿ ನನ್ನ. ಇಲ್ವಾ, ನಾನ್ ನೌಕರಿ ಇದ್ದವನ ಆಗೈತಿ ಮದ್ವಿ ಆದ್ರ. ಅಲ್ಪ, ನಿನಗ್ ನೌಕರಿ ಇದ್ದವನ ಕರ್ಕೊಂಡ್ ಬಾ ಅಂತ ಏನಿಲ್ಲ ಹೊರನ. ಇಂತ ಹಳ್ಳಿ ಗುಗ್ಗಂತಂದ್ರ ನನ್ನ ಮಗಳ ಬಾಳ ಓದ್ಯಾಳ. ಅಕ್ಕ ನೌಕರಿ ಅನ್ಕೋತ್ ಕುಂಡ್ರಬೇಡ. ಬಾಳ ಶ್ರೀಮಂತ ಅದ. ನಾವು ಆಸ್ತಿ ಬಾಳ ಐತೆ ಅವಂದ. ಹುಡುಗಿನ ಕೊಟ್ಟಂದ್ರ ಹುಡುಗಿ ಜೀವನ ಪಾವನ ಆಗತ್ತೆ. ನೋಡಿ ವಿಚಾರ ಮಾಡಕ. ನಾ ಎಲ್ಲಾ ವಿಚಾರ ಮಾಡಿ ನಿನ್ಗೆ ಹೇಳಾಕತ್ತೇನಪ್ಪ. ಯಾಕಂದ್ರ ನನ್ ಮಗಳ ಬಾಳ ಓದ್ಯಾಳ. ಆಕಿ ನೌಕರಿದವನ ಮದ್ವಿ ಹಾಕನ್ ಅಂದಾಳ. ಇಂತ ಹಳ್ಳಿ ಗುಗ್ಗುನದು ಮದ್ವಿ ಆಗಂಗಿಲ್ಲ ಅಂದಾಳ. ಎಲ್ಲಿ ಅವ್ರ ಹೊಲ್ದಾಗ ಕಸ ತೆಗಿದು ದುಡಿದು ಆಕಿಗೆ ಆಗಂಗಿಲ್ಲ. ದುಡಿಯೋದು ಎದಕ್ ಬೇಕಾಗೈತಿ ಹೇಳಕ್ಕ? ಅವಂದ 20 ಆಳ್ ದುಡ್ತಾವನ್ ಹೊಲ್ದಾಗ. 20 ಆಳ್ ಮ್ಯಾಗ ಬರೀ ನೋಡ್ಕೊತ್ ತಿರ್ಗಾಡ್ರ ಸಾಕಾಗೈತಿ ಅವಂಗ. ನೀವ ಹುಡುಗಿನ ಕೊಟ್ಟ ಚಲೋ ಕೆಲ್ಸ ಮಾಡ. ಇಲ್ಲಪ್ಪ, ನೌಕರಿದವನ ಕರ್ಕೊಂಡ್ ಬಾ. ಅಕ್ಕ ಇಲ್ಲಿ ತಕ ಕರ್ಕೊಂಡ್ ಬಂದವ್ರನ್ನ ಹಂಗ ಕರ್ಕೊಂಡ್ ಹೋದ್ರ ಅವ್ರ ಕಿಮ್ಮತ್ತನ. ನೀ ಏನ್ ವಿಚಾರ ಮಾಡತ್ತಿದಿ ಅಕ್ಕ? ವಿಚಾರ ಮಾಡಿ ಮಾತಾಡ. ಇಲ್ಲಿ ತಕ ಕರ್ಕೊಂಡ್ ಬಂದ್ ನನ್ ಮನುಷ್ಯ ಕಿಮ್ಮತ್ ಐತನ? ಕಿಮ್ಮತ್ ಎಲ್ಲಾರ್ಗು ಅಷ್ಟೇ ಇರ್ತೈತಮ್ಮ. ಆಕಿಗೆ ಮನಸ್ಸಿಗೆ ಬಂದ್ರ ಹಾಕಾಳ, ಇಲ್ರ ಇಲ್ಲ. ಅವ್ರವ್ರ ಮನಸ್ಸು. ನೀವು ಮಾತಾಡಿ ಏನ್ ಮಾಡೋದೈತಿ ಹೇಳು. ನೋಡ್ರಿ, ನಮಗೂ ಏನು ಕಮ್ಮಿ ಆಗಿಲ್ರಿ. ನಮ್ದು 10-15 ಎಕರೆ ಹೊಲ ಐತಿ. ಊರಾಗ 2 ದೊಡ್ಡ ಬಿಲ್ಡಿಂಗ್ ಅದಾವ. ನಮ್ಮಲ್ಲಿ 10-20 ಆಳು ದುಡಿತಾವ. ನಿಮ್ ಮಗಳಿಗೆ ಕೊಡ್ರಿ. ನಾವ್ ಅಲ್ಲಿನ ಹೋಗ್ಬೇಡ್ರಿ. ಚಲೋ ಇರ್ತಾಳ ನಮ್ಮ ಮನ್ಯಾಗ ಕೊಟ್ರ. ಆಕೆ ಆಗಕ್ಕೋಲ್ಲ ಅಂದ್ರ ನಾ ಏನ್ ಮಾಡ್ಲಿ ಹೇಳು? ನೌಕರಿ ಗಂಡನ ಬೇಕತ್ತ ಆಕಿಗೆ. ಏನ್ ಮಾಡುದು? ದೋಸ್ತ, ಏನ್ ಕೆಲ್ಸ ಆಗಂಗ್ ಕಾಣಂಗಿಲ್ಲ. ನಡಿ ಹೋಗು ನಡಿ. ನಂಗೆ ಗೊತ್ತೈತಿ ನಡಿ. ನಾನು ನೆಚ್ಚ ಬರಬರಿ. ನೀ ಹೋಗಿ ಬರ್ತಾಡಿ ದೋಸ್ತ್. ನೀವ್ ನೌಕರಿ ಇದ್ದವ್ರಿಗೆ ಏನ್ ಕೊಡವ್ರದ್ರಿ? ಹೌದ್ರಿ. ಆಯ್ತು, ನನಗ ನೌಕರಿ ಐತ್ರಿ. ರೀ, ನಿಮಗ್ ನೌಕರಿ ಐತ್ರಿ? ನನಗ ದುಬೈದಾಗ ಇಂಡಿಯನ್ ಕರೆನ್ಸಿ ಪ್ರಕಾರ 2 ಲಕ್ಷ ರೂಪಾಯಿ ಪೇಮೆಂಟ್ ಬರ್ತದ್ರಿ. ನನಗ ಕೊಡ್ತಾರ ನಿಮ್ ಹುಡುಗಿನ? ಯವ್ವ ನೌಕರಿ ಐತತೆ ಯವ್ವ. ಅವ್ರನ್ನ ಹಾಕಿನಿ. ಹೌದನ? ಅಲ್ರಿ, ನಿಮ್ಮಂತವ್ರನ್ನ ಹುಡ್ಕ್ಯಾಡಕತ್ತೀವಿ. ಅಲ್ಲ ತಮ್ಮ, ಮೊದಲೇ ಹೇಳ್ಬೇಕಿಲ್ಲ. ಹೋಗಿ ಅವ್ನ ತೋರ್ಸಾಕತ್ತೀವಿ. ಅಲ್ಲ, ಇಂತ ಸೂಟ್ ಬಿಟ್ಟು ಹಾಕೊಂಡ್ ಬಂದಾರ ಸಾಹೇಬ್ರು. ಅವ್ರನ್ನ ತೋರ್ಸದ್ ಬಿಟ್ಟ
ಏನ್ರಿ ಸಾಹೇಬ್ರಿ ಏನ್ ಮಾಡತ್ತೀರಿ ನೀವು ನಿಮ್ಮ ದೋಸ್ತ ಹೆಣ್ ನೋಡಕತ್ತ ಕರ್ಕೊಂಡ್ ಬಂದ್ ನೀವ್ ಏನ್ ಮಾಡತ್ತೀರಿ ಇದನ್ನ ನಾ ಏನ್ ಮಾಡತ್ತಾನ ಹೇಳ್ತಾನ ತಡ್ರಿ ನಿಮ್ಗ ಒಂದ್ 5 ನಿಮಿಷ. ನೋಡಿವ್ವ ನಾನು ಬಾಳ ಸಾಲಿ ಕಲ್ತೀನಿ ನನಗ ಅಂತ ರೈತ ಕ್ವಾಟ್ ಕಿಸಿಂದ ಅವ್ರ ಮನ್ಯಾಗ ಹೆಂಡಿ ಬೆಳ್ಕೊತ ಕುಂದ್ರಲೇನ್ ನಾನು ನಮ್ಗ ನನ್ನ ನೌಕರದಾನ್ ಮದ್ವಿ ಕುರ್ಚಿ ಮೇಲೆ ಕೂತ್ ಆರಾಮ್ ತಗೊಳಕ್ ಆಗತ್ತ ನಾ ಮದ್ವಿ ನೀ ಮತ್ತ ರೈತರ ಕೊಟ್ಟಿನಿ ಅವ್ರ ಕೊಟ್ಟಿದ್ರ ನನಗ್ ಕೆಲಸ ಆಗಲ್ಲ ಏನವ ಅವ್ರ ಮನ್ಯಾಗ ಹೊತ್ತು ಮುನಿಗ್ರ ಬರೀ ಹೆಣ್ಣಿನ ಗೋಳಿದವ ನನಗ ಆಗುದಿಲ್ವ ನನ್ನ ಇದ್ದವ್ರನ್ನ ಆಯ್ತು ತಂಗಿ ನಿನ್ ಕೈಯಾಗ 10 ಆಳ್ ನೋಡಿ ದುಡಿಬೇಕ ಅಂತವ್ರ ಅದಾರ ಅವ್ರ ನೀ ಯಾಕೆ ಹೊಲತಿ ಅದಾರಲ್ಲ ಅವ್ರು ಬಂದಾರ ಅವ್ರನ್ನ ಆಯ್ತಾಯ್ತು. ಈಗ ನಿಮ್ ಕೈಯಾಗ 10 ಆಳ್ ಇರ್ಬೇಕ. ಹೌದ್ರಿ. ನಿಮ್ಗ ಹೈ ಲೆವೆಲ್ ಬೇಕ. ಹ್ಞೂನ್ರಿ. ಮನ್ಯಾಗ AC ಇರ್ಬೇಕ. ದೊಡ್ಡ ಬಿಲ್ಡಿಂಗ್ ಇರ್ಬೇಕ. ಇರ್ಬೇಕ್ರಿ. ಓಕೆ ಓಕೆ. ನನ್ನ ಮಗಳು ಚಂದ ಇರ್ಬೇಕು ಕೊಟ್ರಿ. ಚಂದ ಇರ್ಬೇಕ್ರಿ. ಇದ್ರದಾಗ ದುಡಿ ಮಂದಿ ರೈತರಿಗೆ ಹೆಣ್ ಕೊಡಂಗಿಲ್ಲ. ಅಲ್ಲಿ ಎಲ್ಲಾ ಪರಿಸ್ಥಿತಿ ಏನೈತ್ ನೋಡ್ತನ್ರಿ ನಾ ದಿವ್ಸ ಹೊಲ್ದಾಗ ರೈತರ ಪರಿಸ್ಥಿತಿ ನೋಡ್ತಾರೆ. ರೈತರು ದುಡ್ದು ಹಾಕ್ಲಿಕ್ಕ ಅಂದ್ರ ನಾವ್ ಅನ್ನ ತಿನ್ನಂಗಿಲ್ರಿ. ಸುಖಾಗಿರ್ಬೇಕು ಅನ್ನೋದು ಆಸೆ ರೀ. ಹಾ ಅಂದ್ರೆ ಹುಡುಗಿನ ನನಗ್ ಕೊಡ್ತಾರೆ. ಹ್ಞೂನ್ರಿ. ಹಾ ಆಯ್ತಾಯ್ತು. ನನಗ್ ಕೊಡ್ದಾದ್ರ ನನ್ನ ಒಂದೆರಡು ಕಂಡೀಷನ್ ಅದಾವ್ರಿ. ಏನ್ರಿ ಅದು? ಕಂಡೀಷನ್ ಒಪ್ಕೋಬೇಕ್ರಿ. ನನಗ್ ನೌಕರಿ ಐತಿ, ತಿಂಗಳಿಗೆ ನನಗೆ 2 ಲಕ್ಷ ರೂಪಾಯಿ ಪೇಮೆಂಟ್ ಐತಿ, ನಮ್ದು ದೊಡ್ಡ ಬಿಲ್ಡಿಂಗ್ ಐತ್ರಿ, ಕೊಡ್ತೀವ್ರಿ. ನಮ್ ಮನ್ಯಾಗ 52 ಇಂಚಿ ಟಿವಿ ಐತ್ರಿ. 52 ಇಂಚಿ? ಹಾ ರೀ. ಹ್ಞೂನ್ರಿ. ಫುಲ್ ಏರ್ ಕಂಡೀಷನ್ ಮನಿ ಎಲ್ಲಾ AC ಹಾಕ್ಸಿದನ್ರಿ. ಹ್ಞೂನ್ರಿ. ತಿರ್ಗಾಡಕ್ ಕಾರ್ ಗಾಡಿ ಐತ್ರಿ. ಇನ್ನೇನ್ ಬೇಕಾ ಮಗಳ? ಆಯ್ತ್ರಿ ಒಟ್ಟು ನಿಮ್ಗ ಕೊಡ್ತೀನ್ರಿ ನಾನು. ನನಗ್ ಕುಡ್ದವ್ರು ನನ್ನ ಕಂಡೀಷನ್ ಒಪ್ಕೋಬೇಕ್ರಿ. ಅದೇನ್ ಹೇಳ್ರಿ. ಈ ಮನಿ ಎಲ್ಲಾ ಕೆಡಿ ತೆಗಿಬೇಕ್ರಿ. ಹಾ ಇದನ್ ಕೆಡುದ್ರಿ? ಹೌದ್ರಿ. ಮತ್ತೆ ಈ ಮನ್ಯಾಗಿನ ಹುಡುಗಿ ನಾ ಹೆಂಗ್ ಮದ್ವಿ ಮಾಡ್ಕೋಬೇಕ? ನನ್ ಲೆವೆಲ್ ಏನ ನಿಮ್ ಲೆವೆಲ್ ಏನ? ಮನಿ ಕೆಡಬೇಕ, ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕ್ರಿ, ಮನಿ ಎಲ್ಲಾ ಫುಲ್ ಏರ್ ಕಂಡೀಷನ್ ಹಾಕಬೇಕ, ನಮಗ್ ತಕ್ಕಂಗ ಮದ್ವಿ ಮಾಡಿ ಕೊಡ್ಬೇಕ. ಹಾ ಹ್ಞೂ ಅಂದ್ರ ಒಂದ್ 50 ಲಕ್ಷ 1 ಕೋಟಿ ಖರ್ಚು ಮಾಡ್ಬೇಕ್ರಿ. 50 ಲಕ್ಷ? ಹೌದ್ರಿ. ದೊಡ್ಡ ಲೆವೆಲ್ ಗಂಡ ಬೇಕು, ಪುಕ್ಕಟ ಹುಡುಗಿನ ಕಳಿಸ್ತೇವ ಅಂದ್ರ ಹಾಕೈತೇನ್ರಿ? ಆಮೇಲೆ ನಿಮ್ ಕಡೆಯಿಂದ ನನಗ್ ₹1 ವರದಕ್ಷಿಣೆ ಬೇಡ. ದೊಡ್ಡ ಪ್ರಮಾಣದಾಗ ನಮ್ಮ ಲೆವೆಲ್ ತಕ್ಕಂಗ ಮದ್ವಿ ಮಾಡಿ ಕೊಡ್ಬೇಕ ಅಂದಾಗ ಈಕಿನ ನೀವು ಮದ್ವಿ ಹಾ ಆಗ್ತೇವ್ರಿ. ನಾ ಒಂದ್ ಸಲ ದುಬೈಗ್ ಹೋದ್ನಿ ಅಂದ್ರ ಬರಾಕ್ 6 ತಿಂಗಳ ಆಗ್ಬೇಕ್ರಿ. ನಾ ಈ ಸದ್ಯ ಮಾಡಕ್ ಹೋಗ್ಬೇಡ್ರಿ. 6 ತಿಂಗಳ ತಕ ಮನಿ ಕೆಡವ್ರಿ, RCC ಬಿಲ್ಡಿಂಗ್ ಕಟ್ರಿ, 52 ಇಂಚಿ ಟಿವಿ ಇಡ್ರಿ, ಮನ್ಯಾಗೆಲ್ಲ ಸೋಫಾ ಸೆಟ್ ಹಾಕ್ರಿ, ಮನಿ ಎಲ್ಲಾ ಏರ್ ಕಂಡೀಷನ್ ಮಾಡ್ರಿ. ನನ್ನ ಲೆವೆಲ್ ತಕ್ಕಂಗ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ ನಿಮ್ ಹುಡುಗಿನ ನೋಡಾಕ್ ಬರ್ತೇನ್ರಿ ಬ್ರೋಕರ್ ಸಾಹೇಬ್ರ. ಆ ಹುಡುಗಿನ ನಾ ಬರೋತಕ 6 ತಿಂಗಳ ತಕ ಯಾರು ಮದ್ವಿ ಆಗೋಂಗಿಲ್ಲ. ಯಾರಿಗಾರ ಮದ್ವಿ ಮಾಡಿ ಕೊಟ್ರಿ ಅಂದ್ರ ನಿಮ್ಮನ್ನ ಒಳಗ್ ಹಾಕ್ಸ್ತಾನೆ ಎಲ್ಲಾರ್ನು. ನೋಡ್ದೇನಿದ ಏನು ಯಪ್ಪ ಇದ ನೌಕರಿ ಐತಿರ್ ನೋಡಿದ ಬ್ರೋಕರ್ ಸಾಹೇಬ್ರ. ಬರೋಬ್ಬರಿ ಐತ್ರಿ ನಿಮ್ ಬರೋಬ್ಬರಿ ಐತಿ ಅನ್ನಂಗಿಲ್ಲ, ಅದನ್ನ ಮಾಡಿ ತೋರ್ಸ್ಬೇಕ. ನಾ ವಾಪಸ್ ದುಬೈದಿಂದ ಇಂಡಿಯಾಕ್ ಬರಾಕ್ ಎಲ್ಲ ಕೆಲಸ ಆಗ್ಬೇಕ. ದೋಸ್ತ ನಿನಗ ಅವಮಾನ ಆದ್ರ ಅಷ್ಟ, ನನಗ ಅವಮಾನ ಆದ್ರ ಅಷ್ಟ. ಬಾ ದೋಸ್ತ ಹೋಗುನು. ಬರ್ರಿ ಸಾಹೇಬ್ರ, ಬರ್ರಿ ಏಜೆಂಟ್ ಸಾಹೇಬ್ರ ಹೋಗುನ್ರಿ. ಮತ್ತೆ ಕರ್ದು ಏನಾಯ್ತು? ಕುಂಡ್ರಿಯಪ್ಪ, ಏನ್ ಹೋಗ್ ಹಂಗ ಓಡುದ ಮಾಡ್ತಿಲ್ಲ. ಇಲ್ಲ ನಾವ್ ಕುಂಡಂಗಿಲ್ಲ, ನೀವು ಕುಂಡ್ರಿ ಬ್ರೋಕರ್, ನೀವು ಕುಂಡ್ರಿ. ಬಾರೋ ದೋಸ್ತ ಏನ್ ಹೇಳ್ತಾರ ನೋಡು ಬಾ. ಅಲ್ಲಪ್ಪ ಇಟ್ಟೆಲ್ಲ ಅಪಮಾನ ಆಗ್ಬೇಕು ಕುಂಡ್ ಅಂತೀನಿ. ಏನ್ ಹಿರಿಯರಿಗೆ ಕಿಮ್ಮತ್ ಕೊಡ್ಬೇಕಾಯ್ತು ಬಾ. ಏನ್ ಹಿರಿಯರ ಮರ್ಯಾದೆ ಇಲ್ಲ ಜಾಗದಾಗ ಕುಂಡ್ರು ಬಾರ್ದಂಗ. ಇರ್ಲಿಲ್ಲ ಮಾಡ್ಬಿಡ ಬಾ. ಕುಂಡ್ರಿ ನೋಡ್ರಿ, ನಮ್ ಕಡೆನ ತಪ್ಪಾಗೈತಿ. ನಾವ್ ರೈತರನ್ನ ಹೀಯಾರ್ಸ್ ಮಾತಾಡಿದೀವ್ರಿ. ನಮ್ ಕಡೆನ ಹೋತ್ರಿ ನನ್ ಮಗನ ರೈತರ ಕೊಟ್ಟ ಮದ್ವಿ ಮಾಡ್ತಾನ್ರಿ. ಅಲ್ರಿ ರೈತರಂದ್ರ ಏನ ತಿಳ್ಕೊಂಡ್ರಿ? ಅವಂದ್ 15 ಎಕರೆ ಜಮೀನ್ ರೀ. 15 ಎಕರೆ ಜಮೀನ್ದಾಗಿಂದ 1 ಎಕರೆ ಜಮೀನ್ ಮಾಡಿದ್ರ ಅಂದ್ರ ನಾ ಸಾಯಿತಕ ದುಡಿಯೋಷ್ಟ ರೊಕ್ಕ ದುಡಿತಾನ್ರ. ಅವನ ಕೈಯಾಗ 8 ಆಳದಾವು. ನಿಮ್ ಮಗಳ ಮಹಾರಾಣಿ ಹಂಗ ಇರ್ತಾಳ. ಇವತ್ತ ಸೈನಿಕರ, ರೈತರ ನಮ್ಮ ದೇಶದ ಬೆನ್ನೆಲುಬು ಇದ್ದಂಗ, ಜಗತ್ತಿನ ಬೆನ್ನೆಲುಬು ಇದ್ದಂಗ. ಅವ್ರ ಇಲ್ಲ ಆದ್ರ ನಾವು ಮಣ್ಣು ತಿನ್ನೋ ಪರಿಸ್ಥಿತಿ ಐತಿ. ರೈತ ದುಡ್ದಾಗ IAS KS CM PM ಅನ್ನ ತಿಂತಾರ. ರೈತ ದುಡಿಲಿಲ್ಲ, ಎಲ್ಲಾರು ದುಡಿದ್ ಬಿಟ್ಟು ಸ್ಟ್ರೈಕ್ ಮಾಡ್ರಿ ಅಂದ್ರೆ ಯಾನ್ ತಿನ್ನವ್ರದೇ ನಾವು ಬೇಡ. ಇದನ್ನೆಲ್ಲ ಮಣ್ಣು ತಿನ್ನೋ ಪರಿಸ್ಥಿತಿ ಬರ್ತೈತಿ. ಇದನ್ನೆಲ್ಲ ತಿಂದ ನಮ್ಮ ಮನ್ಯಾಗ ನಾವ್ ಆರಾಮ್ ಮಲ್ಕೋಬೇಕಾದ್ರ ಸೈನಿಕರು ನಮ್ಮನ್ನ ಕಾವಲ ಮಾಡ್ತಿರ್ತಾರ. ಇವತ್ತ ಲಾಸ್ಟ್ ಆಕೇತ. ಯಾವ ನೌಕರಿ ಬರ್ಲಿ, IAS KS CM PM ಬಂದ್ರ ಬಿ ರೈತರ ಬಗ್ಗೆ, ಸೈನಿಕರ ಬಗ್ಗೆ ತಪ್ಪು ಮಾತಾಡಂಗಿಲ್ಲ. ನಾ ಮಾತಾಡಿದ್ ತಪ್ಪಾಯ್ತ್ರಿ. ನನ್ನ ಮಗಳನ್ನ ರೈತಗ ಕೊಟ್ಟ ಮದ್ವಿ ಮಾಡ್ತಾನೆ. ನೀ ಏನೋ ಹೇಳಾಗತ್ತಿ, ನಿನ್ ಮಾತಿ ಕೊಡಿ ಅವ್ರ ಹೂ ಅಂದ್ರ ಆ ಹುಡುಗಿನೊಂದ್ ಮಾತು ಕೇಳು. ಓಪಾ ನಾನು ಮದ್ವಿ ಆಗಾಕ ಮನಸ್ಸು ಐತೆ ಇಲ್ಲೋ? ನಮ್ ಹುಡುಗಿ ಒಪ್ಕೋತೈತ್ರಿ. ನಾ ಹೇಳ್ದಂಗ ಕೇಳ್ತಾಳ್ರಿ ನನ್ ಮಗ. ಅಲ್ಲ ಬರೀ ನೀವು ಅಷ್ಟೇ ಹೇಳ್ರಿ ಆಗ್ಲಿಲ್ರಿ. ನೀವು ರೈತರನ್ನ ಮದ್ವಿ ಮಾಡ್ಕೊಳಕ್ ಒಪ್ಪಿಗೆ ಐತ್ರಿ? ಆಯ್ತೀನ್ರಿ. ನನ್ ಬಾಳ ಬಂಗಾರ ಆತ್ ನೋಡು. ನೀ ಕರ್ಕೊಂಡ್ ಬಂದ ಒಡದ್ ಹೋಗೋ ಸಂಬಂಧ ಕೂಡಿಸಿದ್ನಿ. ಇಲ್ಲಂದ್ರ ನಾನು ಮದುವೆ ಹಾಕಿದ್ರು ದೋಸ್ತ.
ನನ್ ಪಾಲಿನ ದೇವ್ರ ಇದ್ದಂಗ ನೀನ್ ಬಂದ್ ಬಾಳ ಚಲೋ ಮಾಡಿ ಈಗ ಖುಷಿ ಆಯ್ತಾ ಫುಲ್ ಖುಷಿ ಆತ ಡಬಲ್ ಖುಷಿ ಆತ ಅನ್ನಿ ಬಾ ಆಯ್ತು ಎಷ್ಟು ಡೌಟ್ ಅಳಿದೇವ್ರ ಅದ ಅಲ್ಲ ಇದೇ ಈಗ ಕೊಡಂಗಿಲ್ಲ ನಾಕೈತಿರ್ಲ ಹುಡುಗಿನ ರೈತರಿಗೆ ಈ ರೀತಿ ಮಾತಾಡಿ ನನ್ನಿಂದ ಬಹಳ ತಪ್ಪಾಗೈತ್ರಿ. ಇನ್ನೊಂದ್ಸಲ ರೈತರಿಗೆ ಸೈನಿಕರಿಗೆ ಯಾರಿಗೆ ಹೀಗ್ ಮಾತಾಡಂಗಿಲ್ರಿ. ನಿಮ್ನ ಇಷ್ಟೊತ್ತನ ಇಲ್ಲಿ ಹಾಗೆ ಮನವಿ ಮುಂದಕ್ಕೆ ಮಾತಾಡಿರುತ್ತೆ ನನಗೂ ಬಾಳ ಬೇಜಾರಾಗೈತ್ರಿ. ಬರ್ರಿ ಒಳಗ್ ಬಂದ ಕೂತ ಬಾಯಿ ಸಿಹಿ ಮಾಡ್ಕೊಳತ್ರ ಬರ್ರಿ ಸಾಹೇಬ್. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮುಖಾಂತರ ಸಾರ್ವಜನಿಕರಿಗೆ ಒಂದು ಸಂದೇಶ. ಯಾವತ್ತು ರೈತರ ಬಗ್ಗೆ ಸೈನಿಕರ ಬಗ್ಗೆ ತಪ್ಪು ಮಾತಾಡಬೇಡ್ರಿ. ಮಾತಾಡಿದ್ರೆ ಕ್ಷಮಾ ಕೇಳ್ರಿ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.